ನೀವು ಎಷ್ಟು ಸಲನಾದ್ರೂ ಎದುರಿಗೆ ಬನ್ನಿ, ಬಗ್ಗು ಬಡಿಯೋಕೆ ನಾವು ರೆಡಿ ಎನ್ನುವಂತ ಬಲಿಷ್ಠ ಭಾರತ ಒಂದ್ ಕಡೆ, ಓವರ್ ಬಿಲ್ಡಪ್ ಕೊಟ್ಕೊಂಡು ಬಂದು ಹಿಗ್ಗಮುಗ್ಗ ಹೊಡೆಸ್ಕೊಂಡು ಹೋಗುವಂತ ಪಾಕಿಸ್ತಾನ ಇನ್ನೊಂದ್ ಕಡೆ. ಆಲ್ರೆಡಿ ಈ ಎರಡೂ ತಂಡಗಳ ನಡುವೆ ಏಷ್ಯಾ ಕಪ್ನ ಲೀಗ್ ಹಂತದ ಮ್ಯಾಚ್ ಅಲ್ಲಿ ಬೇಜಾನ್ ಕಾಂಟ್ರವರ್ಸಿ ಆಗಿದೆ. ಶೇಕ್ ಹ್ಯಾಂಡ್ ವಿವಾದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈಗ ಮತ್ತೊಮ್ಮೆ ಸೂಪರ್ 4 ನಲ್ಲಿ ಗುದ್ದಾಡೋಕೆ ರೆಡಿಯಾಗಿದ್ದಾರೆ. ಈ ಪಂದ್ಯ ಭಾರತಕ್ಕೆ ಪ್ರತಿಷ್ಠೆಯಾಗಿದ್ರೆ ಪಾಕಿಸ್ತಾನದ ಪಾಲಿಗೆ ಮರ್ಯಾದೆ ಪ್ರಶ್ನೆ. ಗೆಲ್ಲಲೇಬೇಕು ಅಂತ ಅಖಾಡಕ್ಕಿಳಿಯುವಂತ ಈ ಟೀಮ್ಗಳ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಭಾರತವೇ ಪ್ರತಿ ಸಲ ಗೆಲ್ಲೋದು ಹೇಗೆ, ಪಾಕಿಸ್ತಾನದ ಫೇಲ್ಯೂರ್ಗೆ ಕಾರಣಗಳು ಏನು, ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಒನ್ಸ್ ಅಗೇನ್ ಟೀಮ್ ಇಂಡಿಯಾ ಫ್ಯಾನ್ಸ್ಗೆ ನೆಕ್ಸ್ಟ್ ಸಂಡೇ ಸೂಪರ್ ಸಂಡೇ ಆಗೋದ್ರಲ್ಲಿ ಡೌಟೇ ಇಲ್ಲ. ಕಳೆದ ಭಾನುವಾರ ಭಾರತ ವರ್ಸಸ್ ಪಾಕಿಸ್ತಾನ ನಡುವಿನ ಮ್ಯಾಚ್ ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ಭಾರತ ಗೆದ್ದು ಹ್ಯಾಂಡ್ ಶೇಕ್ ಕೊಡದೇ ಇದ್ದದ್ದು ಪಾಕಿಗಳ ಕಣ್ಣನ್ನ ಕೆಂಪಾಗಿಸಿತ್ತು. ಇದೀಗ ಮತ್ತೊಮ್ಮೆ ಅಂಥದ್ದೇ ಸಿಚುಯೇಷನ್ ಕ್ರಿಯೇಟ್ ಆಗಲಿದೆ. ಸೆಪ್ಟೆಂಬರ್ 21ರಂದು ಅಂದ್ರೆ ಮುಂದಿನ ಭಾನುವಾರ ಸೂಪರ್ 4 ಹಂತದ ಪಂದ್ಯಕ್ಕಾಗಿ ಉಭಯ ತಂಡಗಳು ಮತ್ತೊಮ್ಮೆ ಮುಖಾಮುಖಿಯಾಗಲಿವೆ. ಆಲ್ರೆಡಿ 2 ಮ್ಯಾಚ್ ಗೆದ್ದು ಕಾನ್ಫಿಡೆಂಟ್ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಭಾರತ ತಂಡ ಇಲ್ಲೂ ಕೂಡ ಡಾಮಿನೇಟ್ ಮಾಡೋಕೆ ಕಾಯ್ತಾ ಇದೆ. ಇತ್ತ ಭಾರತದ ಎದುರು ಸೋತು ಕೈಕುಲುಕದ ಅವಮಾನಕ್ಕೊಳಗಾಗಿರುವಂತಹ ಪಾಕಿಸ್ತಾನ ರಿವೆಂಜ್ ತಗೊಳ್ಳೋಕೆ ನೋಡ್ತಾ ಇದೆ. ಆದ್ರೆ ಬಲಿಷ್ಠ ಭಾರತವನ್ನ ಸೋಲಿಸೋದು ಪಾಕಿಸ್ತಾನಕ್ಕೆ ಅಷ್ಟು ಸುಲಭ ಇಲ್ಲ. ಜಗತ್ತಿನ ಯಾವುದೇ ಟೀಮ್ ಆದ್ರೂ ಕೂಡ ಬಗ್ಗು ಬಡಿಯುವಂತ ಕೆಪಾಸಿಟಿ ಇರುವಂತ ಭಾರತ T20 ತಂಡ ಟಾಪ್ ಟು ಬಾಟಮ್ ಸೂಪರ್ ಸ್ಟ್ರಾಂಗ್ ಆಗಿದೆ. ಸೊ ಏನೆಲ್ಲ ಪ್ಲಸ್ ಪಾಯಿಂಟ್ಸ್ ಇದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಸ್ತುತ ICC T20 ವಿಶ್ವಕಪ್ನ ಹಾಲಿ ಚಾಂಪಿಯನ್ ಆಗಿದೆ ಭಾರತ ತಂಡ. 2024ರಲ್ಲಿ ನಡೆದಿದ್ದಂತ ಈ ICC ಟೂರ್ನಿಯಲ್ಲಿ ಸೌತ್ ಆಫ್ರಿಕಾವನ್ನ ಮಣಿಸಿ ಭಾರತ ಚಾಂಪಿಯನ್ ಪಟ್ಟಕ್ಕೇರಿತ್ತು. ಹಾಗೆ ಜಗತ್ತಿನ ನಂಬರ್ 1 T20 ಸದ್ಯಕ್ಕೆ ಭಾರತ ಆಗಿದೆ. ಸೊ ಇನ್ನು T20I ನಲ್ಲಿ ಬ್ಯಾಟಿಂಗ್, ಬೌಲಿಂಗ್ ಹಾಗೆ ಆಲ್ರೌಂಡರ್ ನಲ್ಲಿ ನಂಬರ್ 1 ಸ್ಥಾನವನ್ನ ಪಡ್ಕೊಂಡಿದೆ. ಅಂದ್ರೆ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ವಿಭಾಗದಲ್ಲಿ ನಂಬರ್ 1 ಸ್ಥಾನದಲ್ಲಿದ್ರೆ, ವರುಣ್ ಚಕ್ರವರ್ತಿ ಬೌಲಿಂಗ್ ನಲ್ಲಿ ನಂಬರ್ 1 ಪ್ಲೇಸ್ ನಲ್ಲಿದ್ದಾರೆ. ಇನ್ನು ಆಲ್ರೌಂಡರ್ ಕೋಟಾದಲ್ಲಿ ಹಾರ್ದಿಕ್ ಪಾಂಡ್ಯ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಸೊ 3 ಫಾರ್ಮ್ಯಾಟ್ ನಲ್ಲೂ ಕೂಡ ಭಾರತದ ಆಟಗಾರರೇ T20I ನಲ್ಲಿ ಪಾರಮ್ಯವನ್ನ ಮೆರಿತಾ ಇದ್ದಾರೆ. ಇನ್ನು T20I ನಲ್ಲಿ ನಾಯಕನಾಗಿರುವಂತಹ ಸೂರ್ಯಕುಮಾರ್ ಯಾದವ್ 82.6% ಗೆಲುವು ಸಾಧಿಸಿದ್ದಾರೆ. ಅಂದ್ರೆ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಸೂರ್ಯ ಆ ಮಟ್ಟಿಗಿನ ಯಶಸ್ಸನ್ನ ಸಾಧಿಸ್ತಾ ಇದ್ದಾರೆ. ಇನ್ನು ಭಾರತದ ಟಾಪ್ ಆರ್ಡರ್ ಬ್ಯಾಟಿಂಗ್ ಬಲ ಹಾಗೆ ಡೆತ್ ಓವರ್ ಬೌಲಿಂಗ್ ಸ್ಟ್ರೆಂತ್ ಸಖತ್ ಸ್ಟ್ರಾಂಗ್ ಇದೆ. ಟಾಪ್ ಆರ್ಡರ್ ನಲ್ಲಿ ಅಭಿಷೇಕ್ ಶರ್ಮಾ ಹಾಗೆ ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಅನ್ನು ಆರಂಭ ಮಾಡ್ತಿದ್ದಾರೆ. ಈ ಸಲ ಏಷ್ಯಾ ಕಪ್ ನಲ್ಲಿ ಇದಕ್ಕೂ ಮೊದಲು ಸಂಜು ಸ್ಯಾಮ್ಸನ್ ಇದ್ರು ಅಭಿಷೇಕ್ ಶರ್ಮಾ ಜೊತೆ. ಈ ಇಬ್ಬರ ಕಾಂಬಿನೇಷನ್ ಸಖತ್ ವರ್ಕೌಟ್ ಆಗಿತ್ತು. ಈಗ ಏಷ್ಯಾ ಕಪ್ ನಲ್ಲಿ ಗಿಲ್ ಮತ್ತು ಅಭಿಷೇಕ್ ಸೂಪರ್ ಸ್ಟ್ರಾಂಗ್ ಪವರ್ ಪ್ಲೇ ನಲ್ಲಿ ಸೂಪರ್ ಸ್ಟ್ರಾಂಗ್ ಆಗಿ ರನ್ಸ್ ಗಳನ್ನ ಸ್ಕೋರ್ ಮಾಡ್ತಾ ಇದ್ದಾರೆ. ಇನ್ನು ಡೆತ್ ಓವರ್ ಗಳಲ್ಲಿ ಬೌಲಿಂಗ್ ಸ್ಟ್ರೆಂತ್ ಕೂಡ ಸಖತ್ ಕಾನ್ಫಿಡೆಂಟ್ ಆಗಿದೆ. ಹಾಗೆ ಕಳೆದ 15 ತಿಂಗಳುಗಳಿಂದ T20 ಸರಣಿಯನ್ನೇ ಭಾರತ ಸೋತೇ ಇಲ್ಲ. ಅಂದ್ರೆ 2024ರ T20 ವಿಶ್ವಕಪ್ ಬಳಿಕ ಭಾರತ ಯಾವುದೇ T20 ಸರಣಿಯನ್ನ ಸೋತೇ ಇಲ್ಲ. ಇನ್ನು T20 ವಿಶ್ವಕಪ್ ಬಳಿಕ 22 T20 ಮಾದರಿಯ ಪಂದ್ಯಗಳನ್ನಾಡಿದ್ದಾರೆ. ಸೊ ಮೊನ್ನೆ ನಡೆದಿರುವಂತಹ ಏಷ್ಯಾ ಕಪ್ನ 2 ಪಂದ್ಯಗಳನ್ನು ಕೂಡ ಸೇರಿಸಿ ಟೋಟಲ್ ಆಗಿ 22 T20 ಪಂದ್ಯಗಳನ್ನಾಡಿದ್ದಾರೆ. ಈ ಪೈಕಿ 18ರಲ್ಲಿ ಗೆದ್ರೆ 3ರಲ್ಲಿ ಮಾತ್ರವೇ ಸೋಲನ್ನ ಕಂಡಿದ್ದಾರೆ. ಹಾಗೆ 1 ಪಂದ್ಯ ಟೈ ಆಗಿದೆ. ಇನ್ನು ಕಳೆದ 15 ತಿಂಗಳುಗಳಲ್ಲಿ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಹಾಗೆ ತಿಲಕ್ ವರ್ಮಾ 3 ಜನ ಕೂಡ ಸೇರಿ 6 ಶತಕಗಳನ್ನ ಭಾರತ ಪರ T20 ನಲ್ಲಿ ಗಳಿಸಿದ್ದಾರೆ. ಇನ್ನು ಜಸ್ಪ್ರೀತ್ ಬುಮ್ರಾನಂತ ವರ್ಲ್ಡ್ ಕ್ಲಾಸ್ ಬೌಲರ್ ಭಾರತಕ್ಕೆ ಬ್ರಹ್ಮಾಸ್ತ್ರ ಆಗಿದ್ದಾರೆ. ಪವರ್ ಪ್ಲೇ ಹಾಗೆ ಡೆತ್ ಓವರ್ ಬೌಲಿಂಗ್ ನಲ್ಲಿ ಬುಮ್ರಾ ತಮ್ಮ ಬೌಲಿಂಗ್ ಶಕ್ತಿಯ ಮೂಲಕವೇ ಭಾರತಕ್ಕೆ ಸೂಪರ್ ಸ್ಟ್ರೆಂತ್ ಆಗಿದ್ದಾರೆ. ಇನ್ನು ಏಷ್ಯಾ ಕಪ್ ನಲ್ಲಿ 8 ಸಲ ಚಾಂಪಿಯನ್ ಆಗಿರುವಂತಹ ಭಾರತ ಟ್ರೋಫಿ ಗೆಲುವಿನ ಫೇವರೆಟ್ ಟೀಮ್ ಆಗಿದೆ. ಅದು ಅಲ್ಲದೆ 2023ರಲ್ಲಿ ನಡೆದಿದ್ದಂತ ಏಷ್ಯಾ ಕಪ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿತ್ತು ಭಾರತ. ಸದ್ಯ ಹಾಲಿ ಚಾಂಪಿಯನ್ ಆಗಿದ್ದು ಈ ಸಲ ಕೂಡ ಅದೇ ಚಾಂಪಿಯನ್ಶಿಪ್ ನ ಉಳಿಸಿಕೊಳ್ಳೋಕೆ T20 ನಲ್ಲಿ ಸಾಲಿಡ್ ಪ್ರದರ್ಶನವನ್ನ ನೀಡ್ತಾ ಇದೆ. ಹೀಗೆ T20 ಫಾರ್ಮೆಟ್ ನಲ್ಲಿ ಕಂಪ್ಲೀಟ್ ಡಾಮಿನೇಟ್ ಮಾಡ್ತಾ ಇರುವಂತಹ ಭಾರತ ಜಸ್ಟ್ ಪಾಕಿಸ್ತಾನ ಅಷ್ಟೇ ಅಲ್ಲ, ಏಷ್ಯಾ ಕಪ್ ನಲ್ಲಿರುವಂತಹ ತಂಡಗಳಲ್ಲೇ ದಿ ಬೆಸ್ಟ್ ಟೀಮ್ ಅಂದ್ರೆ ಭಾರತ. ಸೊ ಈ ಸಲನೂ ಕೂಡ ಭಾರತವೇ ಚಾಂಪಿಯನ್ ಆಗುತ್ತೆ ಅನ್ನೋದು 99% ವಿಶ್ಲೇಷಕರ ಅಭಿಪ್ರಾಯ. ಹೀಗಾಗಿ ಮುಂದಿನ ಭಾನುವಾರದ ಸೂಪರ್ 4 ಹಂತದ ಪಂದ್ಯದಲ್ಲೂ ಕೂಡ ಪಾಕಿಸ್ತಾನವನ್ನ ಮಣ್ಣು ಮುಕ್ಕಿಸೋಕೆ ಭಾರತದ ಆಟಗಾರರು ರೆಡಿಯಾಗಿದ್ದಾರೆ. ಸದ್ಯಕ್ಕೆ ಟೀಮ್ ಇಂಡಿಯಾದಲ್ಲಿ ವೀಕ್ನೆಸ್ ಅಂತ ಏನು ಕಾಣದೇ ಇದ್ರೂ ಕೂಡ ಗೆದ್ದೇ ಗೆಲ್ತೀವಿ ಅನ್ನುವಂತ ಓವರ್ ಕಾನ್ಫಿಡೆನ್ಸ್ ಒಂದು ಇರಬಾರ್ದು ಅಷ್ಟೇ. ಇದನ್ನ ಬಿಟ್ರೆ ಮಿಕ್ಕಿದೆಲ್ಲ ಓಕೆ ಎನ್ನುವಂತೆ ಇದೆ. ಟಾಪ್ ಟು ಬಾಟಮ್ ಟೀಮ್ ಓವರ್ ಆಲ್ ಗುಡ್ ಇದೆ. ಬಟ್ ಪಾಕಿಸ್ತಾನದ ಸಿಚುಯೇಷನ್ ಮಾತ್ರ ಕಂಪ್ಲೀಟ್ ಉಲ್ಟಾ ಇದೆ. ಅಲ್ಲಿ ಪಾಸಿಟಿವಿಟಿಗಿಂತ ನೆಗೆಟಿವಿಟಿನೇ ಜಾಸ್ತಿ ಇದೆ.
ಅದೇನೋ ಹೇಳ್ತಾರಲ್ಲ, ಮಂತ್ರಕ್ಕಿಂತ ಉಗುಳೇ ಜಾಸ್ತಿ ಅಂತಾರಲ್ಲ, ಹಾಗೆ ಮೈದಾನದಲ್ಲಿ ಆಡೋದ್ಕಿಂತ ಬಿಟ್ಟಿ ಬಿಲ್ಡಪ್ ಕೊಟ್ಕೊಂಡು 3 ಕಾಸ್ಗೂ ಕೂಡ ಬೆಲೆ ಇದ್ದಂಗೆ ಮಾಡ್ಕೊಳ್ತಿದ್ದಾರೆ. ಇದೀಗ ಭಾನುವಾರ ಭಾರತವನ್ನ ಸೋಲಿಸೇ ತೀರ್ತೇವೆ ಅಂತ ಚಾಲೆಂಜ್ ಅನ್ನ ಹಾಕಿದ್ದಾರೆ. ಆದ್ರೆ ಈ ಟೀಮ್ನಲ್ಲಿ ಸಮಸ್ಯೆಗಳ ಸರಮಾಲಿಯೇ ಇದೆ. ಅದನ್ನು ಕೂಡ ನೋಡ್ತಾ ಹೋಗೋಣ. ಅಂದ್ರೆ ಪಾಕ್ ಟೀಮ್ನ ವೀಕ್ನೆಸ್ ಗಳನ್ನು ಕೂಡ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ಪಾಕಿಸ್ತಾನದ ಟಾಪ್ ಆರ್ಡರ್ ಬ್ಯಾಟಿಂಗ್ ಕಂಪ್ಲೀಟ್ ಆಗಿ ಹಳ್ಳ ಹಿಡಿದಿದೆ. ಸೊ ಏಷ್ಯಾ ಕಪ್ ನಲ್ಲಿ ಕಳೆದ 3 ಪಂದ್ಯಗಳಲ್ಲೂ ಕೂಡ ಇದನ್ನ ನೀವು ನೋಡೇ ಇರ್ತೀರಾ. ಅದರಲ್ಲೂ ಕೂಡ ಪಾಕ್ ಓಪನರ್ ಗಳಾಗಿರುವಂತಹ ಸೈಮ್ ಅಯೂಬ್ ಕಳೆದ 3 ಪಂದ್ಯಗಳಲ್ಲೂ ಕೂಡ ಡಕ್ ಆಗಿದ್ದಾರೆ. ಅಂದ್ರೆ ಪಾಕ್ ಪರ ಇನ್ನಿಂಗ್ಸ್ ಅನ್ನು ಆರಂಭ ಮಾಡ್ತಾ ಇರುವಂತಹ ಸೈಮ್ ಅಯೂಬ್ ಕಳೆದ 3 ಪಂದ್ಯಗಳಲ್ಲೂ ಡಕ್. ಮೊದಲ ಪಂದ್ಯದಲ್ಲಿ ಗೋಲ್ಡನ್ ಡಕ್, ಭಾರತ ವಿರುದ್ಧದ ಪಂದ್ಯದಲ್ಲೂ ಕೂಡ ಗೋಲ್ಡನ್ ಡಕ್. ಹಾಗೆ ನಿನ್ನೆ ನಡೆದಂತ UAE ವಿರುದ್ಧದ ಪಂದ್ಯದಲ್ಲಿ 2 ಬಾಲ್ಗಳಿಗೆ ಒಂದು ಬಾಲ್ ಕೂಡ ಫೇಸ್ ಮಾಡದೆ ಡಕ್ ಔಟ್ ಆಗಿದ್ದಾರೆ. ಸೊ ಓಪನರ್ ಕಳೆದ 3 ಪಂದ್ಯಗಳಲ್ಲೂ ಡಕ್ ಆಗಿದ್ದಾರೆ. ಇನ್ನು ಬುಮ್ರಾ ಬೌಲಿಂಗ್ ನಲ್ಲಿ ಇದೇ ಸೈಮ್ ಅಯೂಬ್ 6 ಬಾಲ್ಗೆ 6 ಸಿಕ್ಸರ್ಗಳನ್ನ ಸಿರಿಸ್ತಾರೆ ಅಂತ ಪಾಕಿಸ್ತಾನದ ಮಾಜಿ ಆಟಗಾರ ತನ್ವೀರ್ ಅಹ್ಮದ್ ಚಾಲೆಂಜ್ ಅನ್ನ ಹಾಕಿದ್ರು. ಬಟ್ ರಿಯಾಲಿಟಿ ನೋಡಿ ಹೇಗಿದೆ ಅಂದ್ರೆ 6 ಬಾಲ್ಗೆ 6 ಸಿಕ್ಸರ್ ಸಿಡ್ಸೋದಿರ್ಲಿ, ಅಟ್ಲೀಸ್ಟ್ ಒಂದೇ ಒಂದು ರನ್ ಕೂಡ 3 ಪಂದ್ಯಗಳಲ್ಲಿ ಗಳಿಸೋಕಾಗಿಲ್ಲ. ಸೊ 3 ಪಂದ್ಯಗಳಲ್ಲೂ ಕೂಡ 0 ಸುತ್ತಿ ಪೆವಿಲಿಯನ್ ಸೇರ್ಕೊಂಡಿದ್ದೆ ಇವರ ಸಾಧನೆಯಾಗಿದೆ. ಇನ್ನು ಪಾಕಿಸ್ತಾನದ ಪರ ಇನ್ನಿಂಗ್ಸ್ ಅನ್ನು ಆರಂಭ ಮಾಡ್ತಾ ಇರುವಂತ ಸಾಹಿಬ್ಜಾದಾ ಫರ್ಹಾನ್ ಮತ್ತು ಸೈಮ್ ಅಯೂಬ್ ವೇಗದ ಬೌಲಿಂಗ್ ನಲ್ಲಿ ದೌರ್ಬಲ್ಯವನ್ನ ತೋರಿಸ್ತಿದ್ದಾರೆ. ಅಂದ್ರೆ ಇವರಿಗೆ ವೇಗದ ಬೌಲಿಂಗ್ ದಾಳಿಯನ್ನು ಎದುರಿಸುವಂತ ಶಕ್ತಿ ಇಲ್ಲ. ಅದರಲ್ಲೂ ಕೂಡ ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ ನಲ್ಲಂತೂ ಕಂಪ್ಲೀಟ್ ಆಗಿ ಫೇಲ್ಯೂರ್ ಅನ್ನ ಅನುಭವಿಸ್ತಾ ಇದ್ದಾರೆ. ಹಾಗೆ ಪಾಕಿಸ್ತಾನದ ಮಿಡಲ್ ಓವರ್ ನಲ್ಲಿ ಸ್ಪಿನ್ನರ್ ಗಳ ಮುಂದೆ ಬ್ಯಾಟರ್ಗಳು ಒದ್ದಾಡ್ತಿದ್ದಾರೆ. ಅಂದ್ರೆ ಸ್ಪಿನ್ನರ್ ಗಳ ಮುಂದೆ ಮಿಡಲ್ ಓವರ್ ನಲ್ಲಿ ರನ್ಗಳೇ ಬರ್ತಾ ಇಲ್ಲ ಪಾಕಿಸ್ತಾನ ತಂಡಕ್ಕೆ. ಸೊ ಇದು ಕೂಡ ಅವರ ಫೇಲ್ಯೂರ್ಗೆ ಕಾರಣ ಆಗ್ತಾ ಇದೆ. ಇನ್ನು ಪಾಕಿಸ್ತಾನ ಟೀಮ್ನ ವೇಗಿಗಳಾಗಿರುವಂತಹ ಶಾಹೀನ್ ಶಾ ಅಫ್ರಿದಿ, ಹ್ಯಾರಿಸ್ ರೌಫ್ ಹಾಗೆ ಫಹಿ ಅಶ್ರಫ್ ರನ್ಸ್ ಗಳನ್ನ ದುಬಾರಿಯಾಗಿ ಬಿಟ್ಕೊಡ್ತಿದ್ದಾರೆ. ಸೊ ಇವರು ಬೌಲಿಂಗ್ ನಲ್ಲಿ ವಿಕೆಟ್ ತೆಗೆಯೋದಕ್ಕಿಂತ ರನ್ಸ್ ಅನ್ನ ದುಬಾರಿಯಾಗಿ ಕೊಡ್ತಾ ಇದ್ದಾರೆ. ಹಾಗೆ ಏಷ್ಯಾ ಕಪ್ ನಲ್ಲಿ ಪಾಕ್ ತಂಡದ ಕ್ಯಾಪ್ಟನ್ಗೆ ಅನುಭವದ ಕೊರತೆ ಇದೆ. ಪಾಕ್ ತಂಡವನ್ನ ಈ ಸಲ ಸಲ್ಮಾನ್ ಅಲಿ ಹಗ ಅವರು ಮುನ್ನಡೆಸ್ತಾ ಇದ್ದಾರೆ. ಬಟ್ ಅವರಿಗೆ ಅಷ್ಟೇನು ಟೂರ್ನಿಗಳಲ್ಲಿ ತಂಡವನ್ನ ಮುನ್ನಡೆಸಿರುವಂತ ಅನುಭವ ಇಲ್ಲ. ಈವರೆಗೆ ಪಾಕಿಸ್ತಾನದ ಪರ 28 T20 ಪಂದ್ಯಗಳನ್ನಷ್ಟೇ ಆಡಿದ್ದಾರೆ. ಈ ಪೈಕಿ 512 ರನ್ಗಳನ್ನಷ್ಟೇ ಕಲೆ ಹಾಕಿದ್ರು. ಅದು ಕೂಡ 111ರ ಸ್ಟ್ರೈಕ್ ರೇಟ್ ನಲ್ಲಿ. T20 ಮಾದರಿಯಲ್ಲಿ 111ರ ಸ್ಟ್ರೈಕ್ ರೇಟ್ ಅಂದ್ರೆ ಅದು ಫ್ಲಾಪ್ ಶೋ ಅಂತಾನೆ ಅರ್ಥ ಆಗುತ್ತೆ. ಇನ್ನು ಬಾಬರ್ ಅಜಮ್ ಮತ್ತು ಮೊಹಮ್ಮದ್ ರಿಜ್ವಾನ್ ಈ ಸಲ ತಂಡದಲ್ಲಿ ಇಲ್ಲದೆ ಇರೋದು ಕೂಡ ಪಾಕಿಸ್ತಾನ ತಂಡಕ್ಕೆ ಹೊಡೆತವನ್ನ ನೀಡ್ತಾ ಇದೆ, ಸೆಟ್ ಬ್ಯಾಕ್ ಆಗುವಂತೆ ಮಾಡಿದ್ದೆ. ಇವರಿಬ್ರು ಕೂಡ ಸ್ಟಾರ್ ಆಟಗಾರರು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಬಾಬರ್ ಮತ್ತು ಮೊಹಮ್ಮದ್ ರಿಜ್ವಾನ್ ಪಾಕ್ ತಂಡದ ಪರ ಹೈಯೆಸ್ಟ್ T20 ಮಾದರಿಯಲ್ಲಿ ಹೈಯೆಸ್ಟ್ ರನ್ಗಳನ್ನ ಕಲೆ ಹಾಕಿದ್ದಾರೆ. ಈ ಪೈಕಿ ಬಾಬರ್ ನಂಬರ್ 1 ಪ್ಲೇಸ್ ನಲ್ಲಿ ಇದ್ರೆ ರಿಜ್ವಾನ್ 2nd ಪ್ಲೇಸ್ ನಲ್ಲಿ ಇದ್ರು. ಬಟ್ ಏನಂದ್ರೆ ಈ ಸಲ ಅವರನ್ನ ಏಷ್ಯಾ ಕಪ್ಗೆ ಸೆಲೆಕ್ಟ್ ಮಾಡಿಲ್ಲ. ಸೊ ಇದು ಕೂಡ ಅವರಿಗೆ ಹೊಡೆತ ಕೊಡ್ತಾ ಇದೆ. ಇನ್ನು ICC ವಿಶ್ವಕಪ್ ಆದ ಬಳಿಕ ಅಂದ್ರೆ 2024ರ ಜೂನ್ ನಲ್ಲಿ ICC ವಿಶ್ವಕಪ್ ನಡೆಯುತ್ತೆ T20 ಮಾದರಿಯದ್ದು. ಆ ಬಳಿಕ ಪಾಕಿಸ್ತಾನ ತಂಡ 27 T20 ಮಾದರಿಯ ಪಂದ್ಯಗಳನ್ನು ಆಡಿದೆ. ಆದ್ರೆ ಈ ಪೈಕಿ 13ರಲ್ಲಿ ಗೆಲುವನ್ನ ಕಂಡ್ರೆ 14ರಲ್ಲಿ ಸೋಲನ್ನ ಕಂಡಿದೆ. ಸೊ ಇವರದ್ದಿಲ್ಲಿ ಗೆದ್ದಿರೋದಕ್ಕಿಂತ ಸೋಲಿನ ಪ್ರಮಾಣವೇ ಜಾಸ್ತಿ ಇದೆ. ಅದು ಅಲ್ಲದೆ ಈ ಸಲ ಏಷ್ಯಾ ಕಪ್ ನಲ್ಲೂ ಕೂಡ ಆಲ್ರೆಡಿ ಭಾರತ ವಿರುದ್ಧ ಒಂದು ಪಂದ್ಯವನ್ನ ಸೋತಿದ್ರು. 2 ಪಂದ್ಯಗಳನ್ನ ಗೆದ್ದುಕೊಂಡು ಈಗ ಸೂಪರ್ 4ಗೆ ಕಾಲಿಟ್ಟಿದ್ದಾರೆ. ಹೀಗೆ ಹೇಳ್ತಾ ಹೋದ್ರೆ ಪಾಕಿಸ್ತಾನದ ವೀಕ್ನೆಸ್ ಸಿಗ್ತಾನೆ ಹೋಗುತ್ತೆ. ಅಲ್ಲಿ ಪಾಸಿಟಿವಿಟಿ ಹುಡ್ಕೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಅದು ಅಲ್ಲದೆ ಅವರು ಕೊಡೋ ಸ್ಟೇಟ್ಮೆಂಟ್ಗಳಿಗೂ ಮೈದಾನದಲ್ಲಿ ನೀಡುವಂತಹ ಪರ್ಫಾರ್ಮೆನ್ಸ್ಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಹೆಂಗೆ ಅಂದ್ರೆ 10 ರೂಪಾಯಿ ಕಾಸು ತಗೊಂಡು 100 ರೂಪಾಯಿ ಆಕ್ಟಿಂಗ್ ಮಾಡಿದ್ರು ಅಂತ ಟೀಸ್ ಮಾಡ್ತಾರಲ್ಲ ಹಂಗೆ. ಸದ್ಯ UAE ಟೀಮ್ ವಿರುದ್ಧ ಗೆದ್ದು ಸೂಪರ್ 4ಗೆ ಕಾಲಿಟ್ಟ ಮೇಲೆ ಅಲ್ಲಿನ ಆಟಗಾರರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆದಂಗಿದೆ. ಸೊ ನಾಯಕ ಸಲ್ಮಾನ್ ಅಲಿ ಹಗ ಅಂತೂ ನಾವು ಭಾರತವನ್ನ ಸೋಲಿಸೇ ತೀರ್ತೇವೆ, ಸೂಪರ್ 4 ನಲ್ಲಿ ರಿವೆಂಜ್ ತಗೊಳ್ತೇವೆ ಅಂತ ಚಾಲೆಂಜ್ ಅನ್ನ ಹಾಕಿದ್ದಾರೆ. ಬಟ್ ಬ್ಯಾಟಿಂಗ್ ಶಕ್ತಿ ಸಖತ್ತಾಗಿದೆ ಅಂತ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಆಕ್ಚುಲಿ ಲೀಗ್ ಪಂದ್ಯಕ್ಕೂ ಮುನ್ನ ಇದೇ ಹೇಳಿದ್ರು, ಅಂದ್ರೆ ನಾವು ಗೆದ್ದೇ ಗೆಲ್ತೀವಿ, ಭಾರತವನ್ನ ಸೋಲಿಸ್ತೇವೆ ಅಂತ. ಆದ್ರೆ ಅದು ನಡೀಲಿಲ್ಲ. ಸೊ ಈ ಸಲನೂ ಕೂಡ ಅದನ್ನೇ ಹೇಳ್ತಿದ್ದಾರೆ. ಅದು ಕೂಡ ನಡೆಯಲ್ಲ ಬಿಡಿ. ಯಾಕಂದ್ರೆ ಅವರು ಸೋಲಿಸಬೇಕಿರೋದು ಯಾವುದೋ ಕ್ರಿಕೆಟ್ ಶಿಶುಗಳನ್ನಲ್ಲ, ಬದಲಿಗೆ ಬಲಿಷ್ಠ ಭಾರತವನ್ನ. ಹೀಗಾಗಿ ನೆಕ್ಸ್ಟ್ ಸಂಡೇನು ನಾವೇ ಗೆಲ್ಲೋದು. ಒನ್ಸ್ ಅಗೇನ್ ಫಿಲ್ಮಿ ಸ್ಟೈಲ್ನ ಆಕ್ಷನ್ ಸೀನ್ ಅನ್ನ ನೋಡೋಕೆ ನೀವು ರೆಡಿ ಆಗ್ಬೇಕು ಅಷ್ಟೇ. ಫೈನಲಿ ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯವನ್ನ ನೋಡೋಕೆ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಿ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.